ಆತ್ಮೀಯ ಬಂಧುಗಳೇ, ಕರ್ನಾಟಕ ರಾಜ್ಯ ಪ್ರದೇಶ ಕಾಂಗ್ರೆಸ್ ಮೈಸೂರು ನಗರದ ಕಚೇರಿಯಲ್ಲಿ ಇವತ್ತು ಎಸ್ಸಿ ವಿಭಾಗದ ಗ್ರಾಮಾಂತರ ಮೈಸೂರು ನಗರ, ಮಡಿಕೇರಿ, ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿದ ಎಸ್ಸಿ ಮುಖಂಡರ ಹಾಗೂ ರಾಜ್ಯ ಪದಾಧಿಕಾರಿಗಳ ಸಭೆಯನ್ನು ಧರ್ಮಶೀಲರವರ ರಾಜ್ಯಾಧ್ಯಕ್ಷರು ಎಸ್ಸಿ ವಿಭಾಗದ ಅವರ ನೇತೃತ್ವದಲ್ಲಿ ಇಂದು ಸಭೆ ತಗೊಂಡಿದ್ದರು. ನಾನು ನರಸಿಂಹಮೂರ್ತಿ ಅಂತ ಬಿಜೆಪಿಯ 30 ವರ್ಷದ ಕೆಲಸ ಮಾಡಿ ರಾಜ್ಯದ ಖಾದಿ ಬೋರ್ಡ್ ನಿರ್ದೇಶಕನಾಗಿ ಕೆಲಸ ಮಾಡಿ ಮೈಸೂರು ನಗರ ಜಿಲ್ಲಾ ಬಿಜೆಪಿ ಎಸ್ಸಿ ಬೋರ್ಡ್ ಪ್ರಧಾನ ಕಾರ್ಯದರ್ಶಿ ಕಡೆ ಒಂದೇ ಕೆಲಸ ಮಾಡಿ ಬಿಜೆಪಿಗೆ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಪಕ್ಷವನ್ನು ಮಾನ್ಯ ನರಸಿಂಹರಾಜ ಕ್ಷೇತ್ರದ ಶಾಸಕರು, ಹಿರಿಯರು, ಕಾರ್ಯಾಧ್ಯಕ್ಷರಾದ ತನ್ವೀರ್ ಶೇಟ್ ಅವರ ನೇತೃತ್ವದಲ್ಲಿ ನಾನು ಕಾಂಗ್ರೆಸ್ ಪಕ್ಷವನ್ನು ಸೇರಿದ್ದೇನೆ. ಕಾಂಗ್ರೆಸ್ ಪಕ್ಷವನ್ನು ಸೇರಿರುವ ಉದ್ದೇಶ ರಾಜ್ಯದಲ್ಲಿ ಸಂವಿಧಾನವನ್ನು ರಕ್ಷಣೆ ಮಾಡುವ ನಿಟ್ಟಿನಲ್ಲಿ ರಾಷ್ಟ್ರದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ದಲಿತ ರಾಷ್ಟ್ರೀಯ ಅಧ್ಯಕ್ಷರಾದ ಮೇಲೆ ಕರ್ನಾಟಕದಲ್ಲಿ ಯಾವ ರೀತಿ ಕಾಂಗ್ರೆಸ್ಸನ್ನು ಉಳಿಸುವ ನಿಟ್ಟಿನಲ್ಲಿ ಖರ್ಗೆ ಅವರ ಹೆಸರನ್ನು ಈ ರಾಷ್ಟ್ರದಲ್ಲಿ ಉಳಿಸುವ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿ ಯಾವ ರೀತಿ ಜನಮನ್ನಣೆ ಸಿಕ್ತು, ಅದೇ ರೀತಿ ರಾಷ್ಟ್ರೀಯ ಅಧ್ಯಕ್ಷರಾದ ಮೇಲೆ ಲೋಕಸಭೆಯಲ್ಲಿ ಹೈಯೆಸ್ಟ್ ನಮ್ಮ ಸೀಟನ್ನು ತಂದು ಈ ಜನಾಂಗದ ಪ್ರತಿನಿಧಿ ದೆಹಲಿಯಲ್ಲಿ ಪ್ರಧಾನಿಯಾಗುವ ಯೋಗ ಬರುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು, ದಲಿತರು ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಅಂತ ನಾವು ಪಾರ್ಟಿಯನ್ನು ಬಿಟ್ಟು ಕಾಂಗ್ರೆಸ್ ಕಡೆ ಬಂದಿದ್ದೇವೆ. ನಮ್ಮ ನಡೆ ಸಂವಿಧಾನ ಉಳಿಯುವ ಕಡೆ, ದಲಿತರ ನಡೆ, ಆ ನಿಟ್ಟಿನಲ್ಲಿ ನಾವೆಲ್ಲ ಸೇರಿದ್ದೀವಿ. ಮುಂದೆ ಲಕ್ಷ್ಮಣರವರು ದಲಿತ ವಿಧಾನಸಭಾ ಚುನಾವಣೆಯಲ್ಲಿ ದಲಿತರು, ಅಲ್ಪಸಂಖ್ಯಾತರು ಯಾವ ರೀತಿ 99% ಮತವನ್ನು ಕೊಟ್ಟಿದ್ರು, ಆ ರೀತಿ ಲಕ್ಷ್ಮಣರವ್ರಿಗೂ ಸಹ ಕಾಂಗ್ರೆಸ್ನ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಕೊಡಬೇಕಂತ 5 ಭರವಸೆಗಳು ಈ ದೇಶದ ಕೈ ಹಿಡಿತದೆ. ಈ ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳಲ್ಲಿ 28 ಕಾಂಗ್ರೆಸ್ಗೆ ಮತವನ್ನು ಕೊಡುವಂತ ಜನ ಏನು 5 ಗ್ಯಾರಂಟಿಗಳನ್ನು ತಗೊಂಡಿದ್ದಾರೆ ಅಂತ ಮಹಿಳೆಯರು, ಯುವಕರು ಇವತ್ತು ಎಷ್ಟು ಜನ ಬಿಜೆಪಿಯನ್ನ ಹಿರಿಯ ದುಡಿಯೋರು ಶ್ರೀನಿವಾಸ ಅಂತ ನಾಯಕರನ್ನ ಇವತ್ತು ಬಿಜೆಪಿ ಕಡೆಗಣಿಸಿದೆ. ಅವರು ಸಹ ಅವ್ರ ಬೆಂಬಲಿಗೂ ಬಿಜೆಪಿ ಸೇರಿದ್ದಾರೆ, ಕಾಂಗ್ರೆಸ್ ಸೇರಿದ್ದಾರೆ. ಯಾಕೆಂದ್ರೆ ಇವತ್ತು ಮಾನ್ಯ ಸಿದ್ದರಾಮಯ್ಯ ಮಾತಾಡ್ತಾ ಇದ್ರು, ಗರ್ಭಗುಡಿ ವಿಷಯವನ್ನು ಮಾತಾಡ್ತಿದ್ರು. ಆ ಗರ್ಭಗುಡಿ ವಿಷಯದಲ್ಲಿ ಶ್ರೀನಿವಾಸ ಅವರು ಮುಖ್ಯ, ಅವ್ರನ್ನೂ ಸೇರಿಸಿಲ್ಲ, ಅದು ನಮ್ಮನ್ನೂ ಸೇರಿಸಿಲ್ಲ. ಇಡೀ ರಾಜ್ಯದಲ್ಲಿ ಬಿಜೆಪಿ ದಲಿತರನ್ನು ನಡೆಸ್ತಾ ರೀತಿ ಎಲ್ಲರಿಗೂ ಗೊತ್ತಿದೆ. ಈ ಸಾರಿ ಕಾಂಗ್ರೆಸ್ ಪಕ್ಷ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ, ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಮೊದಲನೇ ಸ್ಥಾನದಲ್ಲಿ ಬಿಜೆಪಿಯನ್ನು ಸೋಲಿಸಿ ಮೊದಲನೇ ಹಂತದಲ್ಲೇ ಲೀಡ್ ತಗೋತಾರೆ ಲಕ್ಷ್ಮಣ ಅಂತ ಹೇಳ್ತೇನೆ.